ಮಾತಾಡ್ತಿದ್ಯಾ ನೀನು? ಅಲ್ಲ ಕಣೆ, ನಮ್ಮ ಹತ್ರ ತಮಾಷೆ ಮಾಡ್ತಿದ್ಯಾ ತಾನೇ? ಅಯ್ಯೋ ಅಮ್ಮ, ಇದ್ರಲ್ಲಿ ತಮಾಷೆ ಮಾಡೋ ಅಂಥದ್ದು ಏನಿದೆ? ನಾನಂತೂ ರಾಕೇಶ್ನ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಿದ್ದೀನಿ. ಅವನು ಕೂಡ ನನ್ನ ತುಂಬಾ ಇಷ್ಟಪಡ್ತಿದ್ದಾನೆ. ಒಳ್ಳೆ ಹುಡುಗ. ನಾವಿಬ್ರು ಮದ್ವೆ ಆಗಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದೀವಿ. ಅದೇ ವಿಷಯ ನಿನ್ನ ಹತ್ರ ಹೇಳಿದ್ರೆ ನೀನೇನು ತಮಾಷೆ ಅಂತೆಲ್ಲ ಮಾತಾಡ್ತಿದ್ಯಾ? ನಾನು ಯಾವ ತಮಾಷೆನೂ ಮಾಡ್ತಿಲ್ಲ. ಸಾಕ್ ಬಾಯ್ ಮುಚ್ಚು ಕಾವ್ಯ. ನಿಂದ್ ಯಾಕೋ ತುಂಬಾ ಅತಿ ಆಯ್ತು. ನೋಡು, ನಮ್ ಫ್ಯಾಮಿಲಿ ಬಗ್ಗೆ, ನಮ್ ಬಗ್ಗೆ ಎಲ್ಲಾನು ನಿನಗೆ ಗೊತ್ತಿರೋದೇ ತಾನೆ. ಈ ಪ್ರೀತಿ ಪ್ರೇಮ ಎಲ್ಲಾನು ಬದಿಗಿಟ್ಟು ಸುಮ್ನೆ ನಾವು ಹೇಳಿದ ಹುಡ್ಗನ್ ಮದ್ವೆ ಆಗಿ ನೆಮ್ಮದಿಯಾಗಿರು. ಅದ್ಬಿಟ್ಟು ಲವ್ ಮಾಡ್ತಿದೀನಿ, ಅವನ್ನೇ ಮದ್ವೆ ಆಗ್ತೀನಿ, ಇದೆಲ್ಲ ಸರಿಗಿರಲ್ಲ ನೋಡು. ನಮ್ ಫ್ಯಾಮಿಲಿಗೆಲ್ಲ ಗೊತ್ತಾದ್ರೆ ನಮ್ ಮನೆ ಮರ್ಯಾದೆ ಏನಾಗ್ಬೇಡ. ನೋಡಿಯಪ್ಪ, ನಾನು ಅವನ್ನ ಮನ್ಸಾರೆ ಇಷ್ಟಪಟ್ಟಿದ್ದೀನಿ. ಮದ್ವೆ ಅಂತ ಆದ್ರೆ ಅವನನ್ನೇ ಆಗೋದು. ಇಷ್ಟೆಲ್ಲ ಹೇಳದ್ಮೇಲೂ ನೀವ್ ಈ ಮದ್ವೆಗೆ ಒಪ್ಪಿಲ್ಲ ಅಂದ್ರೆ ನಾನು ರಾಕೇಶ್ ಜೊತೆ ಓಡ್ ಹೋಗಿ ಮದ್ವೆ ಆಗ್ಬೇಕಾಗುತ್ತೆ. ಅವಾಗ ನಿಮ್ ಮನೆ ಮರ್ಯಾದೆ ಏನಾಗುತ್ತೆ? ನಿಮ್ ಫ್ಯಾಮಿಲಿ ಎದುರಿಗೆ ನೀವೆಲ್ಲ ತಲೆ ತಗ್ಸ್ಕೊಂಡು ನಿಲ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವೇ ನನ್ ಪ್ರೀತಿನ ಒಪ್ಪಿ ಮದ್ವೆ ಮಾಡ್ಕೊಟ್ರೆ ಈ ಮನೆಗೂ ನಿಮ್ಗೂ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ರಾಕೇಶ್ ಜೊತೆನೆ. ಅಯ್ಯೋ, ಇದೇನ್ರಿ ಇದು? ನಿಮ್ ಮಗಳು ಹೀಗ್ ಮಾತಾಡ್ಬಿಟ್ಟು ಹೋದ್ಲು. ಅಲ್ಲರಿ, ಅವಳ ಮೊದ್ಲೇ ಹಠ. ಅವಳೇನಾದ್ರೂ ಹೇಳ್ದಾಗೆ ಈ ಮದ್ವೆ ಆಗ್ಬಿಟ್ರೆ, ಈ ಮನೆ ಬಿಟ್ಟು ಹೋಗ್ಬಿಟ್ರೆ ನಮ್ಮ ಫ್ಯಾಮಿಲಿಗೆಲ್ಲ ಗೊತ್ತಾದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಡ. ನೋಡಿ, ಅವಳೇ ಹೇಳ್ತಿದ್ದಾಳೆ, ಹುಡುಗ ತುಂಬಾ ಒಳ್ಳೆಯವನು, ನಾನು ಇಷ್ಟಪಡ್ತಿದ್ದೀನಿ, ಮದ್ವೆ ಅಂತ ಆದ್ರೆ ಅವನೇ ಆಗೋದು ಅಂತ. ಅದಕ್ಕೆ ರೀ, ನೀವು ಹುಡುಗನ ಮನೆ ಕಡೆ ವಿಚಾರಿಸಿ ನೋಡಿ. ಅವಳು ಇಷ್ಟಪಟ್ಟಿರೋ ಮದ್ವೆನ ನಾವು ಮಾಡೋಣ. ಹೇಗೋ ಹುಡುಗ ಒಳ್ಳೆಯವನಾಗಿ ಮನೆ ಕಡೆ ಅನುಕೂಲ ಇದ್ರೆ ಅಷ್ಟೇ ಸಾಕಲ್ವಾ? ಹೌದು ಪವಿತ್ರ, ನೀನ್ ಹೇಳ್ತಿರೋದು ಸರಿಯಾಗೇ ಇದೆ. ನಿನ್ ಮಗಳು ಅಂತ ಕೆಲಸ ಮಾಡಿದ್ಲೆ. ಅವಳ ಆ ಥರ ಕೆಲಸ ಮಾಡಿದ್ರೆ ಮನೆ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ. ಅದ್ರ ಬದಲು ನಮಗೆ ವಿಷಯ ಗೊತ್ತಾಗಿದೆಯಲ್ಲ, ಮುಂದೆ ನಿಂತು ಮದುವೆ ಮಾಡ್ಕೊಡೋದೇ ಒಳ್ಳೇದು. ಆಮೇಲೆ ನಾವು ವಿರೋಧ ಮಾಡಿ ಅವಳೇನಾದ್ರೂ ಅವನ ಜೊತೆ ಓಡ್ ಹೋದ್ರೆ, ಮದುವೆ ಆದ್ರೆ ಊರು ಮನೆಯವರು ಎಲ್ಲರೂ ಆಡ್ಕೊಂಡು ನಗ್ತಾರೆ. ಅದು ಅಲ್ದೇನೆ ಇವ್ರ ಮನೆಗೆ ವಿಷಯ ಹೇಳಿದ್ಮೇಲೆನೂ ಆ ಹುಡುಗಿಗೆ ಮದುವೆ ಮಾಡ್ಸೋಕ್ಕಾಗಿಲ್ಲ, ಇವರಿಬ್ರೆ ಸರಿ ಇಲ್ಲ ಅಂತ ಊರವ್ರ ಬಾಯಲ್ಲೆಲ್ಲ ಬರುತ್ತೆ. ಇದೆಲ್ಲ ಆಗ್ಬಾರ್ದು ಅಂದ್ರೆ ಅವಳಿಷ್ಟದಂಗೆ ಮದುವೆ ಮಾಡೋದೇ ಒಳ್ಳೇದು. ಆಹಾಹಾಹಾ, ಇವಾಗಿನ ಮಕ್ಕಳಂತೂ ಹೆದರಿಸ್ಬಿಟ್ಟೆ ತಮ್ಮ ಕೆಲಸನ ಸಾಧಿಸ್ಕೊಂಡ್ ಬಿಡ್ತಾರೆ. ಅಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿದಕ್ಕೆ ನನ್ನ ಮಗ ಸೊಸೆ ಹೆದರಿ ನಿರ್ಧಾರನ ಚೇಂಜ್ ಮಾಡಿಬಿಟ್ರು. ನಮ್ಮ ಕಾಲದಲ್ಲೆಲ್ಲ ಹೀಗೆಲ್ಲ ಇರಲೇ ಇಲ್ಲಪ್ಪ. ನಮ್ಮ ಕಾಲದಲ್ಲಿ ಮನೆಯಿಂದ ಹೊರಗೋಗೋದಕ್ಕೂ ಯೋಚನೆ ಮಾಡ್ತಾ ಇದ್ವಿ, ಇನ್ನ ಬೇರೆಯವ್ರ ಜೊತೆ ಓಡ್ ಹೋಗೋದ? ಇದೆಲ್ಲ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಮಾಡಿದಿದ್ರೆ ನಮ್ಮನ್ನು ಸಿಗ್ದು ತೋರಣ ಕಟ್ಬಿಡ್ತಾ ಇದ್ರು. ಆದರೆ ಇವಾಗಿನ ಜನ್ರೇಷನ್ ಅಲ್ಲಿ ಅದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ತಂದೆ ತಾಯಿನೇ ಒಂದ್ ಸ್ವಲ್ಪ ದಿನಕ್ಕೆ ಎಲ್ಲಾನು ಮರೆತು ಸರಿ ಹೋಗ್ತಾರೆ. ಅದಕ್ಕೇನೆ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ಹೇಗೋ ಒಪ್ಕೋತಾರೆ ಅಂತ ಮೊದಲು ತಪ್ಪು ಮಾಡಿ ಆಮೇಲೆ ಬಂದು ಕ್ಷಮೆ ಕೇಳ್ತಾರೆ. ನಮ್ಮ ಕಾಲದಲ್ಲಿ ತಪ್ಪು ಮಾಡಿದೀವಿ ಅಂತ ಗೊತ್ತಾದ್ರೇನೆ ಚುಂಚಿಕೆ ತಗೊಂಡು ಬರೆ ಹಾಕ್ಬಿಡೋರು. ಇವಾಗಿನ ತಂದೆ ತಾಯಿನೂ ಹಾಗೆ ಇದ್ದಾರೆ. ಮಕ್ಕಳು ಸ್ವಲ್ಪ ಹೆದರಿಸಿದ್ರೆ ಸಾಕು, ಮನೆ ಬಿಟ್ಟು ಯಾರನ್ನೋ ಪ್ರೀತಿ ಮಾಡಿ ಓಡ್ ಹೋದ್ರೂ ಸಾಕು, ಬಂದ್ಮೇಲೆ ಅವ್ರನ್ನ ಸ್ವಲ್ಪ ದಿನ ಬೈತಾರೆ, 1-2 ದಿನ. ಆಮೇಲೆ ನಂದೇ ಮಗು ಅಲ್ಲ, ನನ್ನ ಮಗಳೇ ಅಲ್ಲ, ನನ್ನ ಮಗನೇ ಅಲ್ಲ ಅಂತ ಮನೆ ಒಳಗೆ ಸೇರಿಸ್ತಾರೆ. ಅದಕ್ಕೆ ಇವಾಗಿನ ಮಕ್ಕಳು ಸದ್ರ ತಗೊಂಡ್ಬಿಟ್ಟಿದ್ದಾರೆ. ಹೇಗೋ ಅಪ್ಪ ಅಮ್ಮ ಒಪ್ಕೋತಾರೆ ಅಂತ ಅವ್ರ ಮನ್ಸಿಗೆ ಬಂದಿದ್ ಮಾಡ್ತಿದಾರಪ್ಪ. ನಮ್ಮ ಕಾಲದಲ್ಲೆಲ್ಲ ಹೀಗೆಲ್ಲ ಇರ್ಲೇ ಇಲ್ಲ. ನಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗನೇ ನಮಗೆ ಫೈನಲು. ನಾವಂತೂ ಒಬ್ರು ಕಣ್ಣೆತ್ತಿನೂ ನೋಡ್ತಾ ಇರ್ಲಿಲ್ಲ. ಹಾಗೇನಾದ್ರೂ ಮಾಡಿದಿದ್ರೆ ಅವಾಗ ನಮ್ಮನ್ನಂತೂ ಹುಟ್ಲಿಲ್ಲ ಅನ್ಸ್ಬಿಡ್ತಿದ್ರು. ಇವಾಗಿನವ್ರಂತೂ ಎಲ್ಲ ಬದಲು ಮಾಡ್ಕೊಂಡಿದ್ದಾರೆ. ಮಕ್ಕಳಿಗಂತೂ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಒಂದ್ ಸ್ವಲ್ಪನೂ ಹೇಳ್ಕೊಡಲ್ಲ. ಅದಕ್ಕೆ ಮಕ್ಕಳು ತಮಗೆ ಮನ್ಸಿಗೆ ಬಂದಿದ್ ಮಾಡ್ತಾರೆ. ಪವಿತ್ರ ಮತ್ತೆ ಲೋಕೇಶ್ ದಂಪತಿಗಳಿಗೆ ಇರೋಳು ಒಬ್ಳೆ ಮಗಳು ಕಾವ್ಯ. ಅವಳನ್ನ ಮೊದ್ಲಿಂದಾನು ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಒಂದು ಒಳ್ಳೆ ಮನೆ ಸೊಸೆ ಮಾಡ್ಬೇಕು ಅನ್ನೋದು ಅವ್ರ ಕನ್ಸಾಗಿರುತ್ತೆ. ಆದ್ರೆ ಕಾವ್ಯ ಒಬ್ಬ ಹುಡುಗನ ಪ್ರೀತಿ ಮಾಡ್ತಿದ್ದೀನಿ, ಮದುವೆ ಆದ್ರೆ ಅವನ್ನೇ ಆಗೋದು ಅಂತ ಪಟ್ಟು ಹಿಡಿದು ಕೂತ್ಕೋತಾಳೆ. ಅನಿವಾರ್ಯವಾಗಿ ಮಗಳ ಪ್ರೀತಿನ ಒಪ್ಪಿ ಮಗಳಿಷ್ಟದಂಗೆ ಮದ್ವೆಗೆ ತಯಾರಿ ಕೂಡ ಮಾಡ್ತಾರೆ. ಅರೆ ರಾಕೇಶ್, ಇದೇನಿದು ಬೆಳಗ್ಗೆನೆ? ಛೀ ಬಿಡಿ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ. ಕಾವ್ಯ, ಯಾರು ಏನ್ ಅನ್ಕೊಂಡ್ರೆ ನನಗೇನು? ನಾನು ನನ್ನ ಹೆಂಡತಿನ ಮುದ್ದು ಮಾಡ್ತಾ ಇದ್ದೀನಿ, ಪಕ್ಕದ ಮನೆಯವ್ರ ಹೆಂಡತಿ ಅಲ್ವಲ್ಲ. ಯಾರು ಏನು ಅಂದ್ಕೊಳ್ಳಲ್ಲ. ಅದು ಅಲ್ದೇನೆ ನಮ್ಮಿಬ್ರಿಗೆ ಮದುವೆ ಆಗಿದೆ. ಇವಾಗ ಯಾರೇ ನೋಡಿದ್ರು ನಮ್ಮನ್ನ ತಪ್ಪು ತಿಳ್ಕೊಳ್ಳಲ್ಲ ಬಿಡು. ಛೀ ಹೋಗ್ಯಪ್ಪ, ತುಂಬಾ ಪೋಲಿ ಆಗಿದ್ದೀರಾ ನೀನು. ನನಗೆ ನಾಚಿಕೆ ಆಗ್ತಿದೆ. ಬೇಬಿ, ನನಗಂತೂ ನಿನ್ನನ್ನು ಮದುವೆ ಆದಮೇಲೆ ಅದು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ನಾನು ತುಂಬ ಲಕ್ಕಿ ಅನ್ಸುತ್ತೆ, ನಿನ್ನಂಥ ಒಳ್ಳೆ ಹೆಂಡತಿ ನನ್ನ ಲೈಫಿಗೆ ಬಂದಿರೋದು. ಐ ಲವ್ ಯು ಸೋ ಮಚ್. ನಿಜ ರಾಕೇಶ್, ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ನನಗಂತೂ ಆ ಖುಷಿನ ಹೇಗೆ ಹೇಳ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ.
ಅಪ್ಪ ಅಮ್ಮ ಈ ಮದ್ವೆನ ಒಪ್ತಾರೋ ಇಲ್ವೋ ಅನ್ನೋ ಎಷ್ಟು ಟೆನ್ಷನ್ ಇದೆ ಗೊತ್ತಾ. ಕೊನೆಗೂ ನನ್ನ ಪ್ರಪಂಚಕ್ಕೆ ನಾನು ವಾಪಸ್ ಬಂದೆ ಅನ್ನಿಸ್ತಿದೆ. ಐ ಲವ್ ಯು ಸೋ ಮಚ್ ರಾಕೇಶ್. ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದೆ. ಕಾವ್ಯ ಮತ್ತೆ ರಾಕೇಶ್ ಇಬ್ರು ಮದ್ವೆ ಆದ್ಮೇಲೆ ತುಂಬಾ ಖುಷಿಯಾಗಿರ್ತಾರೆ. ತಾವು ಪ್ರೀತಿ ಮಾಡಿ ತಮ್ಮ ಪ್ರೀತಿನ ಗೆದ್ವಿ, ಮನೆಯವ್ರೆಲ್ರನ್ನೂ ಒಪ್ಸಿ ಮದ್ವೆ ಆದ್ವಿ ಅನ್ನೋ ಖುಷಿನಲ್ಲಿ ತೇಲಾಡ್ತಾ ಇರ್ತಾರೆ. ಹಲೋ ಬೇಬಿ, ಅಮ್ಮ ಫೋನ್ ಮಾಡಿದ್ರು. ಮನೇಲಿ ಪೂಜೆ ಇಟ್ಕೊಂಡಿದಾರಂತೆ. ಹಾಗಾಗಿ ಗಂಡ ಹೆಂಡತಿ ಇಬ್ರು ಖಂಡಿತವಾಗ್ಲೂ ಮಿಸ್ ಮಾಡದೆ ಬರಬೇಕು ಅಂತ ಇನ್ವೈಟ್ ಮಾಡಿದ್ದಾರೆ. ನಮಗೋಸ್ಕರನೇ ಪೂಜೆ ಇಟ್ಟಿರೋದು. ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ. ನೀವು ಬೇಗ ಬರ್ತೀರಾ? ಇಬ್ರು ಒಟ್ಟಿಗೆ ಹೋಗೋಣ. ಹೌದಾ, ನನಗೂ ನಿನ್ನ ಯಾಕೋ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನಿಸ್ತಿದೆ ಬೇಬಿ. ಇವಾಗಲೇ ಬರೋಣ ಅಂದರೆ ಆಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಮನೆಗೆ ಬಂದುಬಿಡ್ತೀನಿ. ನೀನು ಬೇಗ ಬೇಗ ರೆಡಿಯಾಗಿ ಕಾಯ್ತಾ ಇರು ಆಯಿತಾ? ಹೊರಗಡೆ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಮತ್ತೆ ಆಮೇಲೆ ಮನೆಗೆ ಹೋಗೋಣ. ಏನಂತೀಯ? ಸರಿ ಸರಿ, ಬರುವಾಗ ಮಲ್ಗೆ ಹೂ ತಗೊಂಡ್ ಬನ್ನಿ ಆಯ್ತಾ? ನನಗೆ ಮಲ್ಗೆ ಹೂ ಮುಡ್ಕೋಬೇಕು ಅನ್ನಿಸ್ತಿದೆ, ಮಿಸ್ ಮಾಡಬೇಡಿ. ಅರೆ, ಇದೇನಿದು? ಅವಾಗ್ಲೇ ಬರ್ತೀನಿ ಅಂತ ಹೇಳಿದ್ರು, ಈಗಾಗ್ಲೇ 9 ಗಂಟೆ ಆಯ್ತು. ಇಷ್ಟೊತ್ತಾದ್ರೂ ಇವ್ರು ಬಂದೇ ಇಲ್ಲ. ಅಲ್ಲ, ಫೋನು ರಿಸೀವ್ ಮಾಡ್ತಿಲ್ಲ, ನನ್ಗೊಂದು ಫೋನು ಮಾಡಿಲ್ಲ. ಎಲ್ಲಿ ಹೋದ್ರು? ಪಾಪ ಅಮ್ಮ ಅವಾಗಿಂದ ಕಾಲ್ ಮಾಡ್ತಿದ್ದಾಳೆ, ನನಗೋಸ್ಕರ ಕಾಯ್ತಿದ್ದಾಳೆ ಅನ್ಸುತ್ತೆ. ಕಾವ್ಯ ಮೊದಲನೇ ಸಾರಿ ತಾನ್ ಮದ್ವೆ ಆದ್ಮೇಲೆ ತನ್ನ ಗಂಡನ ಜೊತೆಗೆ ತವ್ರ ಮನೆಗೆ ಹೋಗ್ತಿದ್ದೀನಿ ಅನ್ನೋ ಖುಷಿನಲ್ಲಿ ತೇಲಾಡ್ತಾ ಇರ್ತಾಳೆ. ಹಾಗಾಗಿನೇ ಬೇಗ ರೆಡಿಯಾಗಿ ತನ್ನ ಗಂಡಂಗೋಸ್ಕರನೇ ಕಾಯ್ತಾ ಇರ್ತಾಳೆ. ಆದ್ರೆ ಎಷ್ಟೇ ಹೊತ್ತಾದ್ರೂ ರಾಕೇಶ್ ಮಾತ್ರ ಒಂದು ಫೋನು ಮಾಡಲ್ಲ, ಫೋನ್ ರಿಸೀವ್ ಕೂಡ ಮಾಡಲ್ಲ. ಇದರಿಂದ ಕಾವ್ಯನ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಂಡು ರಾತ್ರಿ ಎಲ್ಲ ಹೊತ್ತು ಹಾಗೆ ನಿದ್ದೆಗೆ ಜಾರ್ತಾಳೆ. ಅದು ಕಾವ್ಯ, ಐ ಆಮ್ ರಿಯಲಿ ಸಾರಿ. ನಾನು ನಿನಗೋಸ್ಕರ ಬೇಗ ಹೊರಟು ಬರಬೇಕು ಅಂದ್ಕೊಂಡಿದ್ದೆ. ಆದರೆ ಆಫೀಸಲ್ಲಿ ಒಂದು ಕೆಲಸ ಬಂದುಬಿಡ್ತು. ಮ್ಯಾನೇಜರು ಈ ಕೆಲಸ ಮುಗಿಸ್ಕೊಟ್ಟೆ ಹೋಗಬೇಕು ಅಂತ ಹೇಳಿದ್ರು. ಅವ್ರು ಅಷ್ಟು ಹೇಳಿದ ಮೇಲೂ ನಾನು ಹೇಗೆ ತಾನೇ ಬರೋದಕ್ಕಾಗುತ್ತೆ? ಸಾರಿ. ನಾನು ಬರಬೇಕಿತ್ತು, ಆದರೆ ಬೇಜಾರು ಮಾಡ್ಕೋಬೇಡ. ಅಯ್ಯೋ ಸಾಕು, ಸುಮ್ಮನೆ ಇರ್ರಿ. ಇವಾಗ ಯಾಕೆ ನೆಪ ಹೇಳೋದಕ್ಕೆ ಬಂದಿದ್ದೀರಾ? ನಿಮಗೆ ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಅನ್ನೋದು ಇದ್ದಿದ್ರೆ ನೀವು ಹೇಗಾದ್ರೂ ಬಿಡುವು ಮಾಡ್ಕೊಂಡು ನನ್ನ ಜೊತೆ ಬರ್ತಾ ಇದ್ರಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಫೋನ್ ಮಾಡಿನಾದ್ರೂ ಕ್ಯಾಬ್ ಮಾಡ್ಕೊಂಡು ಹೋಗು, ಹೀಗಿದೆ ವಿಷಯ ಅಂತ ಹೇಳ್ತಾ ಇದ್ರಿ. ಆದ್ರೆ ನಿಮಗೆ ನನ್ನ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ ಅನ್ಸುತ್ತೆ. ಮೊದಲೆಲ್ಲ ಆಗಿದ್ರೆ ನಾನೊಂದು ಚೂರು ಬನ್ನಿ ಅಂತ ಹೇಳಿದ್ರೆ ಸಾಕು, ನನ್ನ ಕಣ್ ಮುಂದೆ ಪ್ರತ್ಯಕ್ಷ ಆಗ್ತಿದ್ರಿ. ಆದ್ರೆ ಇವಾಗ ನಾನು ಬನ್ನಿ ಅಂತ ಬೇಡ್ಕೊಂಡ್ರು ನನ್ನ ಮುಂದೆ ಪ್ರತ್ಯಕ್ಷ ಆಗಲ್ಲ. ಕಾವ್ಯ, ಸುಮ್ಮನೆ ಬಾಯಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ನನಗೆ ಕೆಲಸ ಇದ್ದಿದ್ರಿಂದನೇ ಬರೋದಕ್ಕಾಗಿಲ್ಲ. ಅದು ಬಿಟ್ಟು ನೀನು ಅನ್ಕೊಂಡಿರೋ ಹಾಗೆ ಯಾವುದೂ ಇಲ್ಲ. ಸುಮ್ಮನೆ ಮನ್ಸಿಗೆ ಬಂದಂಗೆ ಮಾತಾಡ್ತಿದ್ಯಾ. ಮೊದಲೇ ಕೆಲಸ ಮಾಡಿ ತಲೆ ಕೆಟ್ಟು ಹೋಗಿದೆ, ಇನ್ನು ನನ್ನ ತಲೆ ಕೆಡಿಸ್ಬೇಡ. ಛೇ. ಹಾ ಹೌದೌದು, ನಾನು ಇವಾಗ ಮಾತಾಡಿದ್ರೆ ನಿಮ್ ತಲೆ ಕೆಡುತ್ತೆ. ಮೊದ್ಲೆಲ್ಲ ಲವ್ ಮಾಡುವಾಗ ನಾನು ಏನೇ ಮಾತಾಡಿದ್ರು ತುಂಬಾನೇ ಖುಷಿ ಆಗ್ತಿತ್ತು. ನನ್ನ ಮಾತು ನಿಮ್ಗೆ ಗೀತೆ ಹೇಳ್ದಂಗೆ ಇರ್ತಿತ್ತು. ಇವಾಗ ಮಾತ್ರ ನಾನು ಮಾತಾಡಿದ್ರೆ ನಿಮಗೆ ತಲೆನೋವು ಬರ್ತಿದೆ ಅಲ್ಲ? ಕಾವ್ಯ, ಇವತ್ತು ಯಾಕೋ ತಿಂಡಿ ಅಷ್ಟು ಟೇಸ್ಟ್ ಇದೆ ಅನ್ನಿಸ್ತಾನೆ ಇಲ್ಲ. ಯಾಕೆ? ಡೈಲಿ ಮಾಡ್ದಾಗ ಇಲ್ವೇ ಇಲ್ಲ, ಏನಾಯ್ತು? ಅಯ್ಯೋ, ನಿಮಗೆ ಯಾವಾಗ ತಾನೇ ನಾನು ಮಾಡಿರೋ ಅಡ್ಗೆ ಹಿಡ್ಸಿದೆ ಅಂತ ಯಾವಾಗ್ಲೂ ಏನಾದ್ರೂ ಒಂದು ಕೊಂಕ್ ಹೇಳ್ತಾನೆ ಇರ್ತೀರಾ. ಅಷ್ಟಕ್ಕೂ ನಾನಂದ್ರೇನೆ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನಾನು ಮಾಡೋ ಪ್ರತಿ ಕೆಲಸದಲ್ಲೂ ತಪ್ಪು ಹುಡ್ಕೋದೆ ನಿಮ್ ಕೆಲಸ ಅಲ್ವಾ? ಹೊರಗಡೆ ಹೋಗಿ ಹೋಟೆಲಲ್ಲಿ ತಿಂದ್ರೆ ಅವ್ರು ಏನೇ ಮಾಡಾಕಿದ್ರು ರುಚಿಯಾಗಿದೆ ಅಂತ ತಿಂತೀರಾ. ಅದೇ ಮನೇಲಿ ಹೆಂಡತಿ ಆಗಿರೋಳು ಏನಾದ್ರೂ ಮಾಡಿ ಹಾಕಿದ್ರೆ ಅದ್ ಹೇಗೆ ಇದ್ರು ಏನಾದ್ರೂ ಒಂದ್ ಕೊಂಕ್ ಹುಡುಕ್ತಾನೆ ಇರ್ತೀರಾ. ಕಾವ್ಯ, ಇವಾಗ ಅಂತದ್ ಏನಾಯ್ತು ಅಂತ ಇಷ್ಟೆಲ್ಲ ಕೂಗಾಡ್ತಾ ಇದ್ಯಾ? ಒಂದ್ ಮಾತು ಕೇಳೋ ಹಾಗೂ ಇಲ್ವಾ? ಅಂದ್ರೆ ಈ ಮನೇಲಿ ನಾನು ಏನು ಮಾತಾಡೋ ಹಾಗೂ ಇಲ್ವಾ? ನನ್ಗಂತೂ ನಿನ್ ಜೊತೆ ಜಗಳ ಆಡಿ ಆಡಿ ಸಾಕಾಗಿದೆ. ಯಾಕಾದ್ರೂ ಮದ್ವೆ ಆಗಿದ್ದೀನೋ ಅಂತ ದಿನಾಲೂ ಅನ್ಸೋ ಹಾಗಾಗಿದೆ. ಇವಾಗಂತೂ ಸುಮ್ಮನೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡ್ರೆ ಸಾಕಾಗಿದೆ. ನಿನ್ನ ಹತ್ರ ಮಾತುಕತೆ ಆಡಿ ತುಂಬಾನೇ ವೇಸ್ಟ್ ಅನ್ಸುತ್ತೆ. ಛೇ. ಹೌದೌದು, ಮೊದ್ಲೆಲ್ಲ ನಾನ್ ಮಾತಾಡಿದ್ರೆ ತುಂಬಾ ಖುಷಿ ಆಗ್ತಿತ್ತು ನಿಮ್ಗೆ. ಇವಾಗ ನನ್ ಜೊತೆ ಮಾತಾಡಿದ್ರೆ ಜಗಳ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಇಷ್ಟೇ. ಅದೇ ಮದ್ವೆ ಆದ್ಮೇಲೆ ನನ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ನಿಮ್ಗೆ. ಮೊದಲೆಲ್ಲ ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ, ಇವಾಗ ಪ್ರೀತಿ ಎಲ್ಲ ಬದಿಗಿಟ್ಟು ಬರೀ ನನ್ ಮೇಲೆ ಕೊಂಕ್ ಹುಡ್ಕೋದು, ದ್ವೇಷ ಸಾಧಿಸೋದು, ಇದೇ ತಾನೇ ನೀವು ಮಾಡ್ತಾ ಇರೋದು. ನನಗೂ ನಿಮ್ ಹಾಗೇನೆ ಈ ಮದ್ವೆ ಯಾಕಾದ್ರೂ ಆಗಿದ್ದೀನೋ ಅಂತ ದಿನಾಲೂ ಅನ್ನಿಸ್ತಾ ಇದೆ. ಕಾವ್ಯ ಮತ್ತೆ ರಾಕೇಶ್ ಮಧ್ಯೆ ಮೊದಲೆಲ್ಲ ಚೆನ್ನಾಗೇ ಇರುತ್ತೆ. ಆದ್ರೆ ದಿನ ಕಳೆದಾಗೂ ಸಂಸಾರ ಅಂದಾಗ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಗೋದು ಸರ್ವೇ ಸಾಮಾನ್ಯ. ಅದೇ ತರನೇ ಇವರಿಬ್ರು ಮಧ್ಯನೂ ಚಿಕ್ಕ ಪುಟ್ಟ ವಿಷಯಕ್ಕೆ ರಗಳೆ ಆಗ್ತಾ ಇರುತ್ತೆ. ಅದೇ ರಗಳೆ ದೊಡ್ಡದಾಗುತ್ತೆ. ಇದರಿಂದ ಅವರಿಬ್ರು ಮನಸ್ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ನನಗಂತೂ ನಿಮ್ ಜೊತೆ ಹೇಗಿ ಸಾಕಾಗಿದೆ. ಯಾಕಾದ್ರೂ ಮದ್ವೆ ಆದ್ನೋ ಅಂತ ದಿನ ಅನ್ಸೋದಕ್ ಶುರುವಾಗಿದೆ. ಅದಕ್ಕೆ ಇನ್ನಂತೂ ನನಗೆ ಯಾವ್ದನ್ನು ಸಹಿಸ್ಕೊಳ್ಳೋಕ್ ಶಕ್ತಿ ಇಲ್ಲ. ಈ ಕ್ಷಣನೇ ಹುಟ್ಟು ಬಟ್ಟೆಲೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನೀವು ಸಾಕು, ನಿಮ್ ಪ್ರೀತಿನೂ ಸಾಕು, ಈ ಮದ್ವೆನೂ ಸಾಕು.
ಅಯ್ಯೋ ಹೋಗು, ನಿನ್ಯಾರು ಇಲ್ಲಿರು ಅಂತ ಒತ್ತಾಯ ಮಾಡಲ್ಲ. ನನಗೂ ಅಷ್ಟೇನೆ, ಈ ಮದುವೆ ನಿನ್ ಪ್ರೀತಿ ಇದ್ಯಾವುದು ಬೇಕಾಗಿಲ್ಲ. ನನಗಂತೂ ಸಾಕಾಗಿದೆ. ಮೊದಲು ಈ ಮನೆಯಿಂದ ಜಾಗ ಖಾಲಿ ಮಾಡು. ನನ್ನ ಜೀವನ ನಾನು ನೋಡ್ಕೋತೀನಿ, ನಿನ್ ಜೀವನ ನೀನ್ ನೋಡ್ಕೋ. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಹೆಚ್ಚಾಗಿ ಆಗಿ ಒಂದಿನ ಕಾವ್ಯ ದಿಢೀರಂತ ಉಟ್ಟು ಬಟ್ಟಲೆ ಮನೆ ಬಿಟ್ಟು ಹೋಗ್ತಾಳೆ. ಏನು ಇದೇನೇ ಹೇಳ್ತಿದ್ಯಾ? ಗಂಡ ಬೇಡ, ಗಂಡನ ಮನೆ ಬೇಡ ಅಂತ ಮನೆ ಬಿಟ್ಟು ಬಂದಿದ್ಯಾ? ಹೌದಮ್ಮ, ನನಗಂತೂ ಇನ್ಮೇಲೆ ಅವ್ರ ಜೊತೆ ಬದುಕೋದಕ್ಕೆ ಆಗೋದೇ ಇಲ್ಲ. ಮದುವೆ ಆಗಿ ಇಷ್ಟ ದಿನ ಆದ್ರೂ ಒಂದಿನ ನಾನು ನೆಮ್ಮದಿ ಆಗಿಲ್ಲ. ಅಂತ ಜೀವನ ನನಗೆ ಬೇಕಾಗೇ ಇಲ್ಲ. ನಾನು ತಪ್ಪು ಮಾಡಿದೆ ಅಂತ ಇವಾಗ ಅನ್ನಿಸ್ತಾ ಇದೆ. ಇನ್ ಮಾತ್ರ ನಾನು ಯಾವತ್ತೂ ವಾಪಸ್ ಹೋಗಲ್ಲ. ಏನು ಏನೇ ಹೇಳ್ತಿದ್ಯಾ? ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ? ನಾನು ಅವತ್ತೇ ಹೇಳ್ದೆ ಈ ಸಂಬಂಧ ಬೇಡ, ನಿನ್ ಪ್ರೀತಿ ಗೀತಿ ಎಲ್ಲ ಬದಿಗಿಟ್ಟು ನಿಮ್ಮಪ್ಪ ತೋರಿಸಿದ ಹುಡುಗನ ಮದುವೆ ಆಗು ಅಂತ. ನಿಮ್ಮಪ್ಪ ಒಂದ್ ಒಳ್ಳೆ ಹುಡುಗನ್ ನೋಡ್ತಿದ್ರು, ಆದ್ರೆ ನೀನು ಅವನೇ ಬೇಕು ಅಂತ ಮದ್ವೆ ಆದೆ. ಇವಾಗ ನೋಡು, ಆಗಿದ್ದೆಲ್ಲ ಒಳ್ಳೇದೇ ಆಯ್ತು ಬಿಡು. ನೋಡು, ಮೊದ್ಲು ಅವನಿಗೆ ಡಿವೋರ್ಸ್ ಕೊಟ್ಟು ನೀನು ವಿಮುಕ್ತಿ ಆಗು. ಆಮೇಲೆ ನಿಮ್ಮಪ್ಪ ಒಂದ್ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತಾರೆ. ಹೌದು ಮಗ್ಲೆ, ನಿಮ್ಮಮ್ಮ ಹೇಳ್ತಿರೋ ಸರಿಯಾಗೇ ಇದೆ. ಮೊದಲು ಅವನಿಗೆ ಡಿವೋರ್ಸ್ ಕೊಡು, ಹಾಗೆ ಅವನಿಂದ ಬರೋ ದುಡ್ಡನ್ನು ಇಸ್ಕೋ. ನಿನಗೆ ಮುಂದೆ ಖರ್ಚಿಗಾಗುತ್ತೆ. ಅವನು ನಿನಗೆ ಮೋಸ ಮಾಡಿದ್ದಾನೆ, ನೆಟ್ಟಿಗೆ ನೋಡ್ಕೊಂಡಿಲ್ಲ ತಾನೆ. ಹಾಗಾಗಿ ಅದನ್ನೆಲ್ಲ ಇಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ನಾನು ನಿನಗೊಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತೀನಿ. ಹೌದು ಅಪ್ಪ, ಮೊದ್ಲು ಡಿವೋರ್ಸಿಗೆ ಅಪ್ಲೈ ಮಾಡ್ಬೇಕು. ಅವನ ಹತ್ರ ಇರೋ ಬರೋ ದುಡ್ಡೆಲ್ಲ ಕಸಿಬೇಕು, ಅವಾಗ ಬುದ್ಧಿ ಬರುತ್ತೆ. ಹೆಂಡತಿನ ಹೇಗ್ ನೋಡ್ಕೋಬೇಕು ಅನ್ನೋದು ಅವಾಗ ಬುದ್ಧಿ ಬರುತ್ತೆ ಅವನಿಗೆ. ನಾನು ಮಾತ್ರ ಇನ್ಯಾವತ್ತೂ ವಾಪಸ್ ಹೋಗಲ್ಲ. ನೀವು ಹೇಳ್ದಾಗೆ ನಾನೊಂದು ಒಳ್ಳೆ ಹುಡುಗನ ಮದುವೆ ಆಗಿ ನೆಮ್ಮದಿಯಾಗಿರ್ತೀನಿ. ಸಾಕು, ಸ್ವಲ್ಪ ಬಾಯಿ ಮುಚ್ತೀರಾ? ಅಲ್ಲ ಕಣ್ರೋ, ನೀವು 3 ಜನ ಮದ್ವೆ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ರಾ? ಹುಡುಗಾಟ ಅಂತನಾ? ಹೊಸ ಬಟ್ಟೆ ತಗೊಂಡ್ ಬಂದು ಹಳೆ ಬಟ್ಟೆನ ಎಸ್ತು ಬಿಡೋದಕ್ಕೆ? ಮದ್ವೆ ಅಂದ್ರೆ ಅದೊಂದ್ ಪವಿತ್ರವಾಗಿರೋ ಬಂಧ. ಜೀವನ ಪರ್ಯಂತ ಕಷ್ಟನೋ ಸುಖನೋ ನಾನ್ ನಿನ್ ಜೊತೆನೆ ಬದುಕ್ತೀನಿ, ಬೇರೆ ಯಾರನ್ನೂ ನೋಡಲ್ಲ, ಯಾರ ಜೊತೆನೂ ಹೋಗಲ್ಲ. ಕಷ್ಟ ಸುಖ ಎಲ್ಲಾನು ನಿನ್ ಜೊತೆನೆ ಹಂಚ್ಕೋತೀನಿ ಅನ್ನೋ ಬಂಧ. ಆದ್ರೆ ಇವಾಗಿನವರು ಅದನ್ನೆಲ್ಲ ಬದಿಗಿಟ್ಟು ಕಂಡೋರ್ ಜೊತೆ ಎಲ್ಲ ಹೋಗ್ತಿದ್ದಾರೆ. ಸ್ವಲ್ಪ ಕಷ್ಟ ಬಂದ್ರು, ಗಂಡ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರು, ಗಂಡ ಕುಡ್ಕೊಂಡ್ ಬಂದ್ರು, ಬೇರೆಯವ್ರನ್ನ ನೋಡ್ಕೊಂಡು ಅವ್ರ ಜೊತೆ ಹೋಗ್ತಿದ್ದಾರೆ. ತಂದೆ ತಾಯಿ ಆಗಿರೋ ನೀವಿಬ್ರು ಅವಳಿಗೆ ಒಳ್ಳೇದನ್ನ ಹೇಳ್ಕೊಡೋದ್ ಬಿಟ್ಟು ಗಂಡನ್ ಬಿಟ್ಟು ಬಂದಿರೋ ಮಗಳಿಗೆ ಇನ್ನು ಕುಮ್ಮಕ್ ಕೊಡ್ತಾ ಇದ್ದೀರಾ. ಗಂಡನ್ ಬಿಟ್ಟಿದ್ದು ಒಳ್ಳೇದಾಯ್ತು, ಇನ್ನೊಂದ್ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ರೋ. ಇವಾಗ ಇನ್ನೊಂದ್ ಹುಡುಗನ್ ಹುಡುಕ್ತೀರಾ. ಅವನು ಸ್ವಲ್ಪ ದಿನ ಚೆನ್ನಾಗೇ ಇರ್ತಾನೆ ಅವಳ ಜೊತೆ, ಆಮೇಲೆ ಅವನು ಇನ್ನೊಂದ್ ತರ ಕ್ಯಾತೆ ತೆಗಿತಾನೆ. ಅವಾಗ ಇನ್ನೊಬ್ಬನ್ ಹುಡುಕ್ತೀರಾ? ಅವನು ಹಾಗೆ ಮಾಡಿದ್ರೆ ಇನ್ನೊಬ್ಬನ್ ಹುಡುಕ್ತೀರಾ? ನಮ್ ಕಾಲದಲ್ಲೆಲ್ಲ ಹೀಗೆಲ್ಲ ಇರ್ಲಿಲ್ಲಪ್ಪ. ಕಷ್ಟನೋ ಸುಖನೋ ನಾವು ಕಟ್ಕೊಂಡಿರೋನ್ ಜೊತೆನೆ ಜೀವನ ಪರ್ಯಂತ ಬದುಕ್ತಾ ಇದ್ವಿ. ಕುಡ್ಕೊಂಡ್ ಬರ್ತಾನೋ, ಹೊಡಿತಾನೋ, ಬಡಿತಾನೋ. ಆದ್ರೆ ಅವನನ್ ಬಿಟ್ಟು ತವ್ರ ಮನೆಗೆ ಹೋಗೋದಾಗ್ಲಿ, ಬೇರೆಯವ್ರ ಮನೆ ಸೊಸೆ ಆಗೋದಾಗ್ಲಿ, ಇದು ಯಾವ್ದ್ರ ಬಗ್ಗೆನೂ ಯೋಚನೆನೂ ಮಾಡ್ತಿರ್ಲಿಲ್ಲ. ನಮ್ ತಂದೆ ತಾಯಿಗಳು ಅಷ್ಟೇನೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ. ಆದ್ರೆ ಇವಾಗಿನವರು ಇದೆಲ್ಲ ಮರ್ತೇ ಬಿಟ್ಟಿದ್ದೀರಾ ಅನ್ಸುತ್ತೆ. ಒಬ್ಬ ಇಲ್ಲ ಅಂದ್ರೆ ಇನ್ನೊಬ್ಬ, ಅದಕ್ಕೆ ತಂದೆ ತಾಯಿನೇ ಸಪೋರ್ಟು. ಹೀಗಿರುವಾಗ ಮಕ್ಕಳು ಹಾದಿ ತಪ್ಪದೇನೆ ಇನ್ನೇನಾಗುತ್ತೆ? ಅಲ್ಲಮ್ಮ ಕಾವ್ಯ, ನೀನ್ ಅವನನ್ನ ಪ್ರೀತಿ ಮಾಡಿ ಮದ್ವೆ ಆಗಿರೋದು. ಎಷ್ಟೇ ಬೇಡ ಅಂದ್ರೂ ಒತ್ತಾಯವಾಗಿ ಮದ್ವೆ ಅಂತ ಆದ್ರೆ ಅವನ್ನೇ ಮದ್ವೆ ಆಗೋದು ಅಂತ ಹೇಳ್ದೆ. ನೀನ್ ಒತ್ತಾಯ ಮಾಡಿದಕ್ಕೆ ನಮ್ಗೆ ಇಷ್ಟ ಇಲ್ಲದೆ ಇದ್ರು ಎಲ್ರು ಒಪ್ಕೊಂಡು ಮದ್ವೆ ಮಾಡಿದ್ವಿ. ಇವಾಗ ಅವ್ನ್ ಇಷ್ಟನೇ ಇಲ್ಲ ಅಂತ ಬಂದಿದ್ಯಲ್ಲ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ನೀನು ಇಷ್ಟಪಟ್ಟು ಮದ್ವೆ ಆಗಿದ್ಯಾ, ಕಷ್ಟನೋ ಸುಖನೋ ಅವನ ಜೊತೆ ಹಂಚ್ಕೋಬೇಕು. ಅದು ಬಿಟ್ಟು ಯಾವ್ದೋ ಒಂದು ವಿಷಯಕ್ಕೆ ಜಗಳ ಆಯ್ತು ಅಂತ ಅವನನ್ನೇ ಬೇಡ ಅಂತ ಬಂದ್ಬಿಟ್ರೆ ನಿನ್ ಪ್ರೀತಿಗೆ ಅವಾಗ ಎಲ್ಲಿ ವ್ಯಾಲ್ಯೂ ಇದೆ? ನಾವು ಲವ್ ಮಾಡಿದೀವಿ ಅಂತ ಹೇಳಿ ಮನೆಯವ್ರನ್ನ ಒಪ್ಸಿ ಮದ್ವೆ ಆಗೋದು ಹೆಚ್ಚೊತ್ತಿನ ಕೆಲಸ ಅಲ್ಲ. ಹೆದರಿಸಿ ಬದ್ರಿಸಿನಾದ್ರೂ ಮನೆಯವ್ರನ್ನ ಒಪ್ಪಿಸ್ಬೋದು, ಆದ್ರೆ ಮದ್ವೆ ಆದ್ಮೇಲೆ ಜೀವನ ಪರ್ಯಂತ ಅವನ ಜೊತೆನೆ ಬದುಕು ತೋರಿಸ್ತೀವಾ, ಅದು ಮುಖ್ಯ. ಅದನ್ನ ಹೆದರಿಸಿ ಬದ್ರಿಸಿ ಮಾಡೋದಕ್ಕಾಗಲ್ಲಮ್ಮ. ಪ್ರೀತಿ ಇದ್ರೆ ಮಾತ್ರನೇ ಮಾಡೋದಕ್ಕಾಗೋದು. ನೋಡಮ್ಮ ಕಾವ್ಯ, ಜಗಳ, ಮನಸ್ತಾಪ, ಖುಷಿ, ದುಃಖ ಎಲ್ಲಾನು ಇದ್ರೇನೆ ಅದೊಂದು ಸಂಸಾರ. ಅದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು, ಅವಾಗ್ಲೇ ಸಂಸಾರ ಚೆನ್ನಾಗಿರೋದು. ನಿಮ್ಮ ಅಪ್ಪ ಅಮ್ಮನ ಮಧ್ಯೆ ಜಗಳ ಮನಸ್ತಾಪ ಯಾವುದು ಆಗಿಲ್ವಾ ಹೇಳು? ಎಲ್ಲಾನು ಆಗಿರುತ್ತೆ. ಆದ್ರೆ ನಿನ್ನಮ್ಮ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಿದ್ದಾಳೆ. ನಾನು ಅಷ್ಟೇನೆ, ಮದ್ವೆ ಆಗೋಷ್ಟ್ರಲ್ಲಿ ನನಗೂ ನನ್ನ ಗಂಡ ಹೊಡಿತಾ ಇದ್ರು, ಬಡಿತಾ ಇದ್ರು, ಎಲ್ಲಾನು ಮಾಡ್ತಿದ್ರು. ಆಮೇಲೆ ದಿನ ಕಳೆದಾಗೂ ಎಲ್ಲಾನು ಸರಿ ಹೋಯ್ತು. ಹಾಗೇನೆ ಎಲ್ಲಾನು ಸರಿ ಹೋಗುತ್ತೆ. ನಾವು ಮನೆಯವ್ರೊಪ್ಪಿ ಮದ್ವೆ ಆದವರೇ ಇಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ನೀವು ಪ್ರೀತಿ ಮಾಡಿ ಮದ್ವೆ ಆಗಿರೋರು ಎಷ್ಟು ಅರ್ಥ ಮಾಡ್ಕೋಬೇಕು. ಅದನ್ ಬಿಟ್ಟು ಹೀಗ್ ಮನೆ ಬಿಟ್ಟು ಬಂದು ನನಗೆ ಅವ್ನು ಬೇಡವೇ ಬೇಡ, ಬೇರೆ ಯಾರನ್ನೋ ಮದ್ವೆ ಆಗ್ತೀನಿ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳು? ಮುಂದೆ ಸಿಗೋನ್ ಕೂಡ ಇನ್ನೊಂಥರ ಯಾವ್ದೋ ರೀತಿ ನಿನಗೆ ಇಷ್ಟ ಆಗದೆ ಇರ್ಬೋದು. ಅವಾಗ ಇವನೇ ಬೆಟರ್ ಇತ್ತು, ಅವನ ಜೊತೆನೆ ಜೀವನ ಚೆನ್ನಾಗಿತ್ತು ಅನ್ಸಿದಾಗ ವಾಪಸ್ ಬರೋದಕ್ಕಾಗತ್ತಾ ಹೇಳು? ಹೌದು ಕಾವ್ಯ, ನೀನ್ ಅಜ್ಜಿ ಹೇಳ್ತಿರೋದು ಸರಿಯಾಗಿದೆ. ನಿನ್ ತಾಯಿಯಾಗಿ ನಾನು ಅದನ್ನೆಲ್ಲ ಹೇಳ್ಬೇಕಿತ್ತು, ಆದ್ರೆ ನನ್ನ ತಲೆಗೆ ಅದ್ಯಾವುದೂ ಬಂದೇ ಇಲ್ಲ. ನೋಡು, ನೀನು ಅವನನ್ನ ತುಂಬಾ ಇಷ್ಟಪಟ್ಟು ಮದ್ವೆ ಆಗಿದ್ಯಾ. ಅವನು ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ, ಅದ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾವ್ದೋ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಯ್ತು ಅಂತ ನೀನು ಅವನನ್ನೇ ಬಿಟ್ಟು ಬರೋದು ಎಷ್ಟು ಮಟ್ಟಿಗೆ ಸರಿ ಹೇಳು? ಮೊದ್ಲು ಹೋಗಿ ನಿನ್ ಗಂಡನ ಹತ್ರ ಕ್ಷಮೆ ಕೇಳಿ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು.
ನಿಜ ಅತ್ತೆ, ನನ್ಗೆ ಅವಳಂದ್ರೆ ಪ್ರಾಣ. ಅವಳಿಲ್ದೆ ನಾನು ಒಂದು ಕ್ಷಣನೂ ಬದುಕಲ್ಲ. ಇದರಲ್ಲಿ ಅವಳು ಮಾತ್ರ ತಪ್ಪಿಲ್ಲ, ನಂದು ತಪ್ಪೆ. ಏನೋ ಚಿಕ್ಕ ಪುಟ್ಟ ವಿಷಯ ವಾದ ಆಗಿ ಅದು ದೊಡ್ಡದಾಗಿ ಮನೆ ಬಿಟ್ಟು ಬರೋ ಸ್ಥಿತಿಗಾಯ್ತು. ಅವಾಗ ನಾನಾದರೂ ತಡಿಬೋದಿತ್ತು. ಆದರೆ ನಾನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಸುಮ್ಮನಾಗ್ಬಿಟ್ಟೆ. ಇನ್ಯಾವತ್ತೂ ಈ ಥರ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕಾವ್ಯ, ಐ ಆಮ್ ರಿಯಲಿ ಸಾರಿ. ಐ ಲವ್ ಯು ಸೋ ಮಚ್. ನೀನಿಲ್ದೆ ಒಂದು ಕ್ಷಣನೂ ನಾನು ಬದುಕಲ್ಲ. ನನಗೆ ಕ್ಷಮಿಸ್ಬಿಡು, ವಾಪಸ್ ಬಾ. ರಾಕೇಶ್, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನ ಅರ್ಥ ಮಾಡ್ಕೋಬೇಕಿತ್ತು, ಆದ್ರೆ ನನ್ನ ತಲೆಯಲ್ಲಿ ಏನ್ ತುಂಬಿತ್ತು. ಸುಮ್ಮನೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಮ್ಮಲ್ಲಿ ತುಂಬಾನೇ ಕೂಗಾಡ್ದೆ, ನಿಮ್ಮ ಮನ್ಸಿಗೆ ನೋವು ಮಾಡ್ದೆ. ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಈ ತರ ನಡ್ಕೊಳ್ಳಲ್ಲ. ಕೊನೆಗೂ ಕಾವ್ಯ ಮತ್ತೆ ರಾಕೇಶ್ ಇಬ್ರು ತಮ್ಮ ತಪ್ಪನ್ನ ಅರ್ಥ ಮಾಡ್ಕೊಂಡು ಮತ್ತೆ ಒಂದಾಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವೇನು ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.